ಬೆಳಗಾವಿ ಅಂದಾಗ ಇದು ಒಂದು ನಮ್ಮ ಹೆಮ್ಮೆಯ ಜಿಲ್ಲೆ ಅಂತ ಹೇಳಿ ನಾವು ಹೇಳ್ಬೋದು ಕರ್ನಾಟಕದಲ್ಲಿ. ಯಾಕಂದರೆ ಎರಡನೇ ರಾಜಧಾನಿ ಅಂತ ನಾವು ಅಂದ್ಕೊಂಡು ಬಂದಿದ್ದೀವಿ. ಈ ಎರಡನೇ ರಾಜಧಾನಿಯಲ್ಲಿ ಈ ಉತ್ತರ ಕರ್ನಾಟಕ ಭಾಗದ ಅಂದರೆ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳು ಇನ್ನೂ ಕೂಡ ಹಿಂದುಳಿದಿದ್ದಾವೆ. ಹಾಗಾಗಿ ಬೆಳಗಾವಿಯಲ್ಲಿ ಒಂದು ಸುವರ್ಣಸೌಧ ಆಗಬೇಕು, ಇಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳಾಗಬೇಕು ಮತ್ತು ಈ ಭಾಗನೂ ಕೂಡ ದಕ್ಷಿಣ ಕರ್ನಾಟಕದ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಸುವರ್ಣಸೌಧ ಮಾಡಿ ಕಳೆದ 13 ವರ್ಷಗಳಿಂದ ಇಲ್ಲಿ ಚಳಿಗಾಲದ ಅಧಿವೇಶನ ಆಗ್ತಾ ಇದೆ. ಆದರೆ ನಮ್ಮೆಲ್ಲರ ದುರ್ದೈವ ಏನು ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೆದರೂ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಬಹಳ ಕಡಿಮೆ ಆಗ್ತದೆ ಮತ್ತು ಕೊನೆಯ ಕಾಲಾವಕಾಶದಲ್ಲಿ ಆಗೋದ್ರಿಂದ ಅದಕ್ಕೆ ಸರಿಯಾದ ಸಮರ್ಪಕವಾದಂಥ ಉತ್ತರನೂ ಬರೋದಿಲ್ಲ, ಅದು ಇಂಪ್ಲಿಮೆಂಟು ಆಗೋದಿಲ್ಲ. ಹಾಗಾಗಿ ಈ ಬಾರಿ ನಾವು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಜಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೊದಲನೇ ದಿನಾನೇ ಇದಕ್ಕೆ ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಆಗಬೇಕು ಅಂಥೇಳಿ ಈಗ ಮಾಡಿದ್ದಾರೆ. ಕಳೆದ 2 ದಿನದಿಂದ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೀನಿ. ಯಾಕಂದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಇಲ್ಲಿವರೆಗೂ 60 ವರ್ಷ ನಾವು ಕಳೆದಿದ್ದೀವಿ. ಆದರೆ ಇನ್ನು ಮುಂದೆ ಅದು ಕಳೆಯೋದಕ್ಕೆ ಸಾಧ್ಯ ಇಲ್ಲ. ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಮುಂದೆ ಬರಬೇಕು. ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ಕೂಡ ದಕ್ಷಿಣ ಕರ್ನಾಟಕಕ್ಕೆ ಭಾಳಷ್ಟು ಯೋಗದಾನ ಆಗಿದೆ. ಉತ್ತರ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಮಾಡಬಾರ್ದು. ಇಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳು, ಶಿಕ್ಷಣ ವ್ಯವಸ್ಥೆ, ಅದೇ ರೀತಿ ರೈತರಿಗೆ ಒಂದು ನ್ಯಾಯ ಒದಗಿಸಿಕೊಡುವಂಥದ್ದು ಆಗಲೇಬೇಕು ಅನ್ನುವಂಥ ಹೋರಾಟ ನಾವು ಮಾಡ್ತಾ ಇದ್ದೀವಿ. ನಾವು ಉತ್ತರ ಕರ್ನಾಟಕ ಭಾಗದ ಶಾಸಕರೆಲ್ಲರೂ ಒಗ್ಗಟ್ಟಿನಿಂದ ನಾವು ಅಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಆಗಬೇಕು. ಯಾಕಂದರೆ ಬೆಳಗಾವಿ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಸಮರ್ಪಕವಾಗಿ ಗಡಿ ಭಾಗದಲ್ಲಿ ನಿಪ್ಪಾಣಿ, ಚಿಕ್ಕೋಡಿ, ಅಥಣಿ ಈ ಭಾಗದಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಹಾಗಾಗಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆದರೆ ಅದು ಒಂದು ಒಳ್ಳೆ ರೀತಿಯಿಂದ ನಮ್ಗೆ ಅಭಿವೃದ್ಧಿ ಆಗ್ತದೆ. ಶಾಸಕರ ಅನುದಾನ ಈ ಬಾರಿ ನಮ್ಮ ದುರ್ದೈವ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದರೆ 3 ಬಾರಿ ಶಾಸಕಿ ಆದಂಥ ಅನುಭವವನ್ನು ನೋಡಿದಾಗ ಈ ಬಾರಿ ನಾವು ಯಾವುದೇ ರೀತಿಯ ಮತಕ್ಷೇತ್ರಕ್ಕೆ ನ್ಯಾಯ ಕೊಡುವಂಥ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ಈ ಗ್ಯಾರಂಟಿಗಳ ಹಾವಳಿ, ಗ್ಯಾರಂಟಿಗಳು ಕೊಡೋದಕ್ಕೆ ಬೇಡ ಅನ್ನೋದಿಲ್ಲ, ಆದರೆ ರಾಜ್ಯದ ಕ್ಷೇತ್ರದ ಅಭಿವೃದ್ಧಿ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಅದ್ರ ಕಡೆನೂ ಕೂಡ ಗಮನ ಕೊಡಬೇಕಾಗ್ತದೆ ಸರ್ಕಾರ. ಯಾವುದೇ ಯೋಜನೆಗಳು ಈ ಬಾರಿ ನಾವು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾನು ಕೂಡ ಸದನದಲ್ಲೂ ಎಲ್ಲರೂ ನಾವು ಧ್ವನಿ ಎತ್ತಿದ್ದೀವಿ. ಕೊಡ್ಬೋದು ಅಂತಕ್ಕಂಥದ್ದನ್ನು ಅಪೇಕ್ಷೆ ಮಾಡಿದ್ದೀವಿ. ರಾಜ್ಯದ ಒಂದು ಡಿಮಾಂಡ್ ಕೂಡ ಈಗ ಬರ್ತಾ ಇದೆ ಮತ್ತು ಮುಂದೆ ಬರ್ತಕ್ಕಂಥ ಡಿಮಾಂಡ್ಗಳಲ್ಲಿ ನ್ಯಾಯ ಒದಗಿಸಲಿಲ್ಲ ಅಂದರೆ ಆ ಕೂಗಾಟ ಕೂಡ, ಆ ಹೋರಾಟ ಕೂಡ ಪ್ರಾರಂಭ ಆಗ್ತದೆ. ಮೇಡಮ್, ಎಲ್ಲ ನೀವು ಶಾಸಕರು ಪಕ್ಷಾತೀತವಾಗಿ ಎಲ್ಲರೂ ತಮ್ಮ ಜೊತೆ ಕೂಡ್ತಾ ಇದ್ದೀರಾ? ಪಕ್ಷಾತೀತವಾಗಿ, ಯಾಕಂದರೆ ನೀವು ಅಧಿವೇಶನದಲ್ಲೇ ನೋಡಿರ್ಬೋದು, ರಾಜು ಕಾಗೇಜಿ ಅವರು ಕೂಡ ಆಗಬೇಕು ಅಂದರು, ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಕೂಡ, ನಾವು ಕೂಡ ಎಲ್ಲರೂ ಕೂಡ ನಮ್ಮದು ಒಂದು ಒತ್ತಡ ಇದೆ, ಬೆಳಗಾವಿ ಮತ್ತು ಗೋಕಾಕ್ ಜಿಲ್ಲೆ ಆಗಬೇಕಂತ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರಿತೀನಿ ಅಂತಕ್ಕಂಥ ಒಂದು ಎಲ್ಲ ಶಾಸಕರನ್ನ ಕರೆದು ಮಾತಾಡಿಸ್ತೀನಿ ಅಂದಿದ್ದಾರೆ. ಆದಷ್ಟು ಬೇಗ ಮಾತಾಡಿಸ್ಬೇಕು. ಯಾಕಂದರೆ ಈಗ ಮತ್ತೆ ಸೆನ್ಸಸ್ ಪ್ರಾರಂಭ ಆದರೆ ನಮಗೆ ಜಿಲ್ಲೆಗಳು ಬೇಗ ಆಗಂಗಿಲ್ಲ. ಹಾಗಾಗಿ ಮಾಡಿದರೆ ಈ ಡಿಸೆಂಬರ್ ತಿಂಗಳಲ್ಲೇ ಅವ್ರು ಘೋಷಣೆ ಮಾಡಬೇಕಾಗ್ತದೆ. ಆ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ.